ಕೊರಟಗೆರೆ ತಾಲೂಕಿನಲ್ಲಿ ಅಥವಾ ಕೊರಟಗೆರೆ ಪಟ್ಟಣದಲ್ಲಿ ರಸಗೊಬ್ಬರವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ. ಅಕ್ರಮವನ್ನು ತಡೆಯಬೇಕು ಅಂತೇಳಿ ಇದೀಗ ಕೆಆರ್ಎಸ್ ಪಕ್ಷದ ಮುಖಂಡರು ಆಗ್ರಹವನ್ನು ಮಾಡಿದ್ದಾರೆ. ಈ ಮೂಲಕವಾಗಿ ರೈತರಿಗೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡ್ತಿರ್ತಕ್ಕಂಥದ್ದು, ರೈತರನ್ನು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತೇಳಿ ಕೆಆರ್ಎಸ್ ಪಕ್ಷದ ಮುಖಂಡರು ಆರೋಪವನ್ನು ಮಾಡಿರುವಂತಹದ್ದು. ರಸಗೊಬ್ಬರ ಅಕ್ರಮ ತಡೆಯೋದಕ್ಕೆ ಕೆಆರ್ಎಸ್ ಪಕ್ಷದ ಮುಖಂಡರು ಇದೀಗ ಒತ್ತಾಯವನ್ನು ಮಾಡಿದ್ದಾರೆ. ಕೊರಟಗೆರೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಿರುವಂತಹದ್ದು. ಯೂರಿಯಾ, ಡಿಎಪಿ ಅಧಿಕ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ ಅಂತೇಳಿ ಗಂಭೀರವಾಗಿರ್ತಕ್ಕಂಥ ಆರೋಪಗಳನ್ನು ಇದೀಗ ಮಾಡಿರ್ತಕ್ಕಂಥದ್ದು ಈ ಒಂದು ಕೆಆರ್ಎಸ್ ಪಕ್ಷದ ಮುಖಂಡರು. ರೈತರಿಗೆ ಬಲವಂತದ ಲಿಂಕ್ ಗೊಬ್ಬರ ಮಾರಾಟವನ್ನು ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಖಂಡನೆ ಕೂಡ ವ್ಯಕ್ತಪಡಿಸಿದ್ದಾರೆ. MRPಗಿಂತ ಶೇಕಡ 20-30 ಹೆಚ್ಚು ದರ ವಸೂಲಿ ಮಾಡ್ತಿರುವಂತಹ ಆರೋಪವನ್ನು ಮಾಡಲಾಗಿದೆ. ರಸಗೊಬ್ಬರ ಮಾರಾಟದಲ್ಲಿ ಅಕ್ರಮ ತನಿಖೆಗೆ ಒತ್ತಾಯವನ್ನು ಮಾಡಿರುವಂತಹದ್ದು. ರೈತರ ಶೋಷಣೆಗೆ ತಕ್ಷಣ ಬ್ರೇಕ್ ಹಾಕುವಂತೆ ಆಗ್ರಹವನ್ನು ಮಾಡಿದ್ದಾರೆ. ಒಂದು ವಾರದಲ್ಲಿ ಕ್ರಮ ಕೈಗೊಳ್ಳದೇ ಇದ್ದರೆ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ನೀಡಿರುವಂತಹದ್ದು. ರಸಗೊಬ್ಬರ ಮಾರಾಟ ಕೇಂದ್ರಗಳ ಪರಿಶೀಲನೆಗೆ ಕೆಆರ್ಎಸ್ ಪಕ್ಷ ನಿರ್ಧಾರವನ್ನು ಮಾಡಿದೆ. ಅಕ್ರಮಗಳನ್ನು ಸಾರ್ವಜನಿಕರ ಮುಂದೆ ಬಯಲಿಗೆಳೆಯುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಕೃಷಿ ಇಲಾಖೆ ಅಧಿಕಾರಿಗಳಿಗೆ ರೈತರಿಗೆ ಅನ್ಯಾಯವಾಗದಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ರೈತರ ಹಿತ ಕಾಪಾಡೋದಕ್ಕೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಒತ್ತಾಯವನ್ನು ಮಾಡಿರುವಂತಹದ್ದು. ರಾಜ್ಯ ಸಂಘಟನೆ ಕಾರ್ಯದರ್ಶಿ ರಮೇಶ್, ತುಮಕೂರು ಜಿಲ್ಲಾ ಸಂಚಾಲಕ ಗಂಗಾಧರ ಗೌಡ ನೇತೃತ್ವದಲ್ಲಿ ಈ ಒಂದು ಒತ್ತಾಯವನ್ನು ಮಾಡಿದ್ದಾರೆ, ಮನವಿಯನ್ನು ಮಾಡಿರುವಂತಹದ್ದು. ರೈತರು ಬೆಳೆ ಬೆಳೆದಿರುವಂತಹ ರಸಗೊಬ್ಬರದ ಮೇಲಿನ ದರವೇ ಕೂಡ ಈಗಾಗಲೇ ಹೆಚ್ಚಾಗಿದೆ. ಇದರ ನಡುವೆ ಒಂದು ಶೇಕಡ 20-30 ದರ ಹೆಚ್ಚಿನ ವಸೂಲಿ ಮಾಡಿದ್ರೆ ಅವರು ಪಾಪ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು? ಹೀಗಾಗಿ ಕೂಡಲೇ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು, ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿನ ದರ ನಿಗದಿ ಮಾಡಬಾರ್ದು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ ಕೆಆರ್ಎಸ್ ಪಕ್ಷದ ಮುಖಂಡರು. ಕೃಷಿ ನಿರ್ದೇಶಕರ ಭೇಟಿ ಮಾಡೋಕ್ಕೆ ಬಂದಿದ್ವಿ. ಏಕೆಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯಾಧ್ಯಕ್ಷ ಗೌರವಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು ರಸಗೊಬ್ಬರದ ಬಗ್ಗೆ ಒಂದು ಹೋರಾಟ ಮಾಡಿ ಬೆಂಗಳೂರು ನಿರ್ದೇಶಕರ ಕಚೇರಿಗೆ ಒಂದು ಪತ್ರವನ್ನು ಕೊಟ್ಟು, ಮತ್ತು ಜಿಲ್ಲಾ ಎಲ್ಲ JDಗಳಿಗೆ ಪತ್ರವನ್ನು ಕೊಟ್ಟು, ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ಕೃಷಿ ಡೈರೆಕ್ಟರ್ಗಳಿಗೆ ರಸಗೊಬ್ಬರವನ್ನು MRP ದರದಲ್ಲಿ ಮಾರಾಟ ಮಾಡಬೇಕು, ಯಾವುದೇ ರೀತಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಬಾರ್ದು ಅಂತೇಳಿ ಕೃಷಿ ಡೈರೆಕ್ಟರ್ನ ಭೇಟಿ ಮಾಡಿ ಒಂದು ಮನವಿ ಆಗ್ರಹ ಪತ್ರ ಕೊಟ್ಟಿದ್ದೀವಿ. ಇದೇ ರೀತಿ ರೈತರುಗಳಿಗೆ ದಯವಿಟ್ಟು ಕೊರಟಗೆರೆ ರೈತರುಗಳಲ್ಲಿ ದಯವಿಟ್ಟು ಯಾರಾದರೂ ರಸಗೊಬ್ಬರ ಅಂಗಡಿಗಳು, ಸೊಸೈಟಿಗಳಾಗಿರ್ಬೋದು, MRPಗಿಂತ ಎಕ್ಸ್ಟ್ರಾ ₹1 ಕೇಳಿದ್ರು ದಯವಿಟ್ಟು ಯಾರು ಕೊಡೋಕ್ಕೆ ಹೋಗಬೇಡಿ. ಕೊಟ್ಟರೆ ಅಕಸ್ಮಾತ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ಕೃಷಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯಾವುದೇ ರೀತಿ ಅವರು ಹೇಳಿದ್ದಾರೆ. ಒಂದು ಆಪ್ ಕ್ರಿಯೇಟ್ ಮಾಡಿದ್ದಾರೆ ಇವಾಗ ತುಮಕೂರು ಜಿಲ್ಲೆಗೆ ಮತ್ತು ಚಿತ್ರದುರ್ಗ ಜಿಲ್ಲೆಗೆ. ಆಪ್ ಮುಖಾಂತರ ನಿಮ್ಗೆ ಆಪ್ ಆನ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಅಂಗಡಿಯವರು ಮತ್ತು ಕೃಷಿ ಇಲಾಖೆಯವರೇ ಆಪನ್ನು ಓಪನ್ ಮಾಡಿ ಒಂದು ಸ್ಕ್ಯಾನರ್ ಇರುತ್ತೆ, ಆ ಸ್ಕ್ಯಾನ್ ಮಾಡಿದ್ರೆ ಅದು MRP ದರ ಬರುತ್ತೆ. ಅಷ್ಟೇ ದುಡ್ಡು ಕಟ್ಟಿ ದಯವಿಟ್ಟು ಯಾವುದೇ ರೀತಿ ರೈತರುಗಳು ಎಕ್ಸ್ಟ್ರಾ ₹1 ದುಡ್ಡು ಕೊಡಬೇಡ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಬೋದು. ಕಾರ್ಯಕ್ರಮನ ಹೌದೌದು, ಇಡೀ ರಾಜ್ಯದಲ್ಲಿ ರೈತರಿಗೆ ಆಗ್ತಿರುವಂಥ ಅನ್ಯಾಯಗಳು ಸುಮಾರು 2,000 ಕೋಟಿ ಹಗರಣ ಆಗಿದೆ. MRPಗಿಂತ ಹೆಚ್ಚಿನ ದರದಲ್ಲಿ ರೈತರುಗಳಿಗೆ ಅನ್ಯಾಯ ಆಗಿರೋದು 2,000 ಕೋಟಿ ಹಗರಣ. ಇದನ್ನು ನಾವು ಆಲ್ರೆಡಿ ನಮ್ಮ ಗೌರವಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿಯವರು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯಾಧ್ಯಕ್ಷರುಗಳು ಇದನ್ನು ಸಮೀಕ್ಷೆ ಮಾಡಿ ಅದನ್ನು ಇದ್ರ ಬಗ್ಗೆ ಒಂದು ಕೃಷಿ ಇಲಾಖೆಯಿಂದಲೇ ಆಗಿದೆ ಅಂತ. ಕೃಷಿ ಇಲಾಖೆ ರೈತರಿಂದ ಅನ್ಯಾಯ ಆಗಿದೆ. ರೈತರ ಹತ್ರ ಮಾರಾಟಗಾರರು ಅಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ. 2,000 ಕೋಟಿ ಹಣವನ್ನು ರಾಸಾಯನಿಕ ಗೊಬ್ಬರಗಳಿಂದ ಹಣಗಳನ್ನ ಏಜೆಂಟ್ರುಗಳು ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಕೃಷಿ ಇಲಾಖೆಯವರು ಯಾವುದು ತಲೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾವು ಒಂದು ಹೋರಾಟ ಮಾಡಿ ಸಮೀಕ್ಷೆ ಮಾಡಿ ಒಂದು ಹೆಲ್ಪ್ಲೈನು ನಂಬರ್ ಕೊಟ್ಟಿದ್ದೀವಿ. ನಾವು ಇಡೀ ರಾಜ್ಯಕ್ಕೆ ಹೆಲ್ಪ್ಲೈನ್ ಕೊಟ್ಟಿದ್ದೀವಿ. ಅದೇ ರೀತಿ ಈಗ ನಾವು ಕೊರಟಗೆರೆಗೆ ಒಂದು ಹೆಲ್ಪ್ಲೈನ್ ನಂಬರ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಕೊರಟಗೆರೆ ಯಾರಿಗೇ ಅನ್ಯಾಯ ಆದರೂ MRPಗಿಂತ ₹1 ಜಾಸ್ತಿ ತಗೊಂಡ್ರು ಕೆಆರ್ಎಸ್ ಪಕ್ಷ ಸೈನಿಕರ ಭೇಟಿ. ರಸಗೊಬ್ಬರ ವಿಚಾರವಾಗಿ ಈ ನಮ್ಮ ಕೆಆರ್ಎಸ್ ಪಕ್ಷ ರಾಜ್ಯಾದ್ಯಂತ ಒಂದು ಅಭಿಯಾನ ಕೈಗೊಂಡಿದೆ. ಏನು ಅಂತಂದರೆ, ಈಗ ಸ್ಟೇಟ್ ಕಮಿಷನರ ನಮ್ಮ ಪಕ್ಷದಿಂದ ಮನವಿ ಕೊಟ್ಟಿದೆ. ಸ್ಟೇಟ್ ಕಮಿಷನರು ಎಲ್ಲ ಜಿಲ್ಲಾ JDಗಳಿಗೂ ಸುಧಾ ಸೂಚಿಸವ್ರೆ, ಇಮೇಲನ್ನು ಕಳಿಸವ್ರೆ. MRP ರೇಟ್ಗೆ ಏನದು ಅದನ್ನ ರೈತರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು, ಹಾಗೂ ಎಲ್ಲ ಡೀಲರ್ಸ್ ಕೊಡುವ ಸ್ಟಾಕ್ ಎಷ್ಟಂತ ಬೋರ್ಡ್ ಹಾಕಬೇಕು, ಕೃಷಿ ಅಧಿಕಾರಿಗಳ ನಂಬರ್ನ ನಮೂದಿಸಬೇಕು, MRP ರೇಟು ನಮೂದಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷ ಹೋರಾಟ ಮಾಡಿದ್ರಿಂದ ಈ ತುಮಕೂರು ಏನು JD ನಿರ್ದೇಶಕರವರು ಅವರು ಸ್ಪಂದಿಸವ್ರೆ. ಎಲ್ಲ ತಾಲೂಕು ಸುಧಾ ಇಮೇಲ್ ಹಾಕವ್ರೆ. ನಾವೀಗ ಎಲ್ಲ ತಾಲೂಕಿನಲ್ಲೂ ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿಗಳಾದ ರಮೇಶ್ ಗೌಡರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ, ಹಾಗೂ ನಮ್ಮ KRS ಪಕ್ಷದ ಎಲ್ಲ ನೇತೃತ್ವದಲ್ಲಿ ನಮ್ಮ ತುಮಕೂರು ಜಿಲ್ಲಾ ಇನ್ನೊಬ್ಬ ಸಂಚಾಲಕರಾದ HK ನಾಗರಾಜರು ಎಲ್ಲ ತಾಲೂಕಿನಲ್ಲಿ ನಾವು ಈಗಾಗಲೇ ಮನವಿ ಕೊಟ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಏರಿಯಾಗಳು ಸ್ಪಂದಿಸವ್ರೆ. ಆಯಿತು, ಆ ಥರ ಏನಾದರೂ ಯಾವ ಅಂಗಡಿಗಳೆಲ್ಲ ಏನಾದರೂ ಈ ರೀತಿ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿ ರೈತರುಗಳಿಗೆ ತೊಂದರೆ ಕೊಡೋದು, ಹೆಚ್ಚಿನ ಥರ ಏನಾರ
ಪಡೆದ್ರೆ ಅದು ನಮ್ಮ ಗಮನಕ್ಕೆ ತನ್ನಿ, ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟರು. ಅದರಿಂದ ರೈತರುಗಳು ತಾವು ಎಚ್ಚೆತ್ತುಕೊಂಡು, ಈಗ ನಮ್ಮ ರಮೇಶ್ ಗೌಡರು ಹೇಳ್ದಂಗೆ, ನೀವು ಈ ಚಿತ್ರದುರ್ಗ ತುಮಕೂರು ಜಿಲ್ಲೆಯಲ್ಲಿ ಆ್ಯಪ ಕ್ರಿಯೇಟ್ ಮಾಡೋದು ನಿಮ್ಗೆ ಗೊತ್ತಾಗಲ್ಲ ಅಂದರೆ ಅಂಗಡಿಯವ್ರನ್ನೇ ಕೇಳಿ, ಏನ್ರಿ ಆ ಆ್ಯಪ್ ಅದಂತೆ, ಅದರೊಳಗೆ ನಾವು ರಸಗೊಬ್ಬರ ಖರೀದಿ ಮಾಡಬೇಕಂತ ಹೇಳ್ಬಿಟ್ಟು ಯಾರು ಲಿಂಕ್ ಪ್ರಾಡಕ್ಟ್ ಹೋಗ್ಬೇಡಿ. ಯೂರಿಯಾ ತಗೊಂಡ್ರೆ 20 ತಗೊಂಡ್ರೆ ಯೂರಿಯಾ ಕೊಡ್ತೀನಿ ಅನ್ನೋದು ಇನ್ನೊಂದು, ಆ ಮೋಸಕ್ಕೆ ಯಾರು ವಂಚನೆಗೆ ಒಳಗಾಗಬೇಡಿ. ಅದು MRP ರೇಟ್ನಲ್ಲಿ ಒಂದು ಈಗ 20 ಬೇಕೋ, DAP ಬೇಕೋ, ಯೂರಿಯಾ ಬೇಕೋ, ಅದು ಸ್ಕ್ಯಾನ್ ಓಪನ್ ಮಾಡಿದ್ರೆ ಅದೇ ರೇಟು ತಗೊಳ್ತದೆ. ಆ ಮುಖಾಂತರ ನೀವು ಎಲ್ಲ ಖರೀದಿ ಮಾಡ್ಕೋಬೇಕು ಅಂತ ರೈತರು ಬಾಂಧವರಲ್ಲಿ ಮನವಿ ಮಾಡ್ಕೊಂಡು, ಅದರೊಳಗೂ ನಿಮ್ಗೆ ಏನಾರು ಗೊತ್ತಾಗಲ್ಲ ಅಂತ ಅಂದರೆ ನಮ್ಮ KRS ಪಕ್ಷ ಸೈನಿಕರು ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ ನೀವು ಕರೆದಾಗ ನಾವೊಂದು ಹೆಲ್ಪ್ಲೈನ್ ಅಂತಲೂ ಮಾಡಿದ್ವಿ ಸ್ಟೇಟಿಂದ, ನೀವು ಕರೆದಾಗ ನಾವು ಸ್ಪಂದಿಸ್ತೀವಿ. ರಾಸಾಯನಿಕ ಗೊಬ್ಬರ ಇದೆಯಾ? ಸಾಕಷ್ಟು ಇದೆಯಾ ರಾಸಾಯನಿಕ ಗೊಬ್ಬರ? ಖಂಡಿತ ಇದೆ. ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಎಷ್ಟೆಷ್ಟು ಸ್ಟಾಕ್ ಬೇಕು ಅಂತ ಹೇಳ್ಬಿಟ್ಟು ವರದಿ ಕೇಳ್ಬಿಟ್ಟು ಅಷ್ಟು ರಸಗೊಬ್ಬರ ಈ ಸರ್ಕಾರದವ್ರು ನಾವು ಎಲ್ಲರಿಗೂ ಎಲ್ಲ ಜಿಲ್ಲಾ ಮಟ್ಟಕ್ಕೂ ನಾವು ರಸಗೊಬ್ಬರ ಯಾವುದು ಅದರೊಳಗೇನು ರಸಗೊಬ್ಬರದಲ್ಲಿ ನಾವು ಸಾಕಷ್ಟು ಎಲ್ಲ ಅನುಕೂಲ ಮಾಡಿದ್ದೀವಿ ಅಂತ ಹೇಳ್ತಾವ್ರೆ. ಅದನ್ನ ಏನಾರು ಇಲ್ಲ ಅಂತ ಅಂದರೂ ಅದು ನಾವು ಗಮನಕ್ಕೆ ತರ್ಬೋದು. ನಾವು ಬಂದು ಹೋರಾಟ ಮಾಡಿ ರೈತರಿಗೆ ಅನುಕೂಲ ಹಂಗೆ JDU ಒಪ್ಕೊಂಡವ್ರೆ. ಎಷ್ಟು ಸಮಸ್ಯೆ ಇಲ್ಲ, ಎಷ್ಟು ಸಮಸ್ಯೆ ಇದ್ರೂ ನಾವು ತರಿಸ್ಕೊಡ್ತೀವಿ, ಇದ್ರ ಬಗ್ಗೆ ರೈತರಿಗೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಭರವಸೆ ನೀಡವ್ರೆ. ಅದರಿಂದ